ಹಾಯ್ ಹಲೋ ನಮಸ್ಕಾರ. ಮೋಡಿ ಚಾನಲ್ಗೆ ಸ್ವಾಗತ. ಇವತ್ತು ಇಬ್ಬನಿ ತಬ್ಬಿದ ಇಳೆಯಲ್ಲಿ ಮೂವಿನ ರಿವ್ಯೂ ಮಾಡ್ತಿದ್ದೀನಿ. ಅದಕ್ಕೂ ಮುಂಚೆ ಯಾರ್ಯಾರು ಹೊಸದಾಗಿ ನೋಡ್ತಿದ್ದೀರಾ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಸ್ಟಾರ್ಟ್ ಮಾಡೋಣ. ಹೀರೋ ಆಗಿ ವಿಹಾನ್ ಆ್ಯಂಡ್ ಡೈರೆಕ್ಟರ್ ಆಗಿ ಚಂದ್ರಾಜಿತ್ ಬೆಳಿಯಪ್ಪ ಅವರು ಮಾಡಿರೋ ಈ ಸಿನಿಮಾ ಹೇಗಿದೆ ಅಂತ ಕೇಳಿದ್ರೆ ಒನ್ ಆಫ್ ದ ಬ್ಯೂಟಿಫುಲ್ ಸ್ಲೋ ಪೇಸ್ ಫಿಲಮ್ ಅನ್ಬೋದು ಇತ್ತೀಚೆಗೆ ಬಂದಿರೋದ್ರಲ್ಲಿ. ನನಗೆ ತುಂಬ ಇಷ್ಟ ಆಯಿತು. ಯಾಕೆ ಈ ರೀತಿ ಹೇಳ್ತಾ ಇದ್ದೀನಿ ಅಂದರೆ ಮೂವಿ ಸ್ಟೋರಿ ಆ್ಯಂಡ್ ಕ್ಯಾರೆಕ್ಟರ್ಸ್ ಆ ರೀತಿ ಇದೆ. ಡೈರೆಕ್ಟರು ಅಷ್ಟು ಚೆನ್ನಾಗಿ ಬಿಲ್ಡ್ ಮಾಡಿದ್ದಾರೆ. ಥಿಯೇಟ್ರಿಂದ ಆಚೆ ಬಂದ್ರೂ ನೆನ್ಪುಳಿಬೇಕು ಆ ರೀತಿ ಕ್ಯಾರೆಕ್ಟರ್ಸ್ನ ರಚಿಸಿದ್ದಾರೆ. ಆ್ಯಂಡ್ ಈ ಮೂವಿ ಎಲ್ರಿಗೂ ಅಲ್ಲ. ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂದರೆ ಕೆಲವ್ರಿಗೆ ಮಾಸ್ ಫಿಲಮ್ಸ್ ಬಿಟ್ಟರೆ ಬೇರೆ ಯಾವ ಮೂವೀಸು ಅಷ್ಟು ಇಷ್ಟಪಡೋದಿಲ್ಲ. ಕೆಲವರಿಗೆ ಮಾಸ್ ಕಾಮಿಡಿ ಮೂವೀಸ್ ಅಂದರೆ ಇಷ್ಟ, ಕೆಲವರಿಗೆ ಆಗೋದೇ ಇಲ್ಲ ಈ ಲವ್ ಟ್ರ್ಯಾಕ್ ಮೂವೀಸ್ನು. ಸೊ ಅಂಥವ್ರಿಗೆ ಈ ಮೂವಿ ಅಷ್ಟು ಇಡ್ಸಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ಬಟ್ ದುಡ್ಡು ನಿಮ್ಮದು, ಸೊ ನಿಮ್ಮಿಷ್ಟ. ಬಟ್ ಆಚೆ ಬರಬೇಕಾದ್ರೆ ಕೆಲವರು ಮಾಸ್ ಆಡಿಯನ್ಸ್ ಆರ್ ಅದರ್ ಜಾನರ್ಸ್ ಆಡಿಯನ್ಸ್ ಇರ್ತಾರಲ್ಲ, ಸೊ ಅವರಿಗೆ ಇಷ್ಟ ಆಗದಿಲ್ದಾಗ ಮೂವಿ ಚೆನ್ನಾಗಿಲ್ಲ ಅಂತ ಒಂದು ಸರಿ ಒಪಿನಿಯನ್ ಹೇಳಿದ್ಮೇಲೆ ಆಚೆ ಬಂದಾಗ ಆ ಮೂವಿಗೆ ಪೆಟ್ಟು ಬೀಳುತ್ತೆ. ಅದು ಬೀಳಬಾರ್ದು ಅನ್ನೋ ಒಂದೇ ಕಾರಣಕ್ಕೆ ಸೊ ಅಂಥ ಆಡಿಯನ್ಸ್ ದೂರ ಇರಿ ಅಂತ ನಾನು ಹೇಳ್ತಿರೋದು ಅಷ್ಟೇ. ಈ ಮೂವಿ ಸಿನಿಮ್ಯಾಟೋಗ್ರಫಿಗೆ ಬಂದರೆ ಆ್ಯಂಡ್ ವಿಜುವಲ್ಸ್ ಬಗ್ಗೆ ಬಂದರೆ ನನಗಂತೂ ತುಂಬ ಇಷ್ಟ ಆಗಿದೆ. ಸೊ ಲವ್ ಸ್ಟೋರಿಗೆ ಬೇಕಾಗಿದ್ದು ಪ್ರತಿಯೊಂದು ಎಲಿಮೆಂಟ್ಸ್ ಈ ಸಿನಿಮಾದಲ್ಲಿದೆ. ಆ್ಯಂಡ್ ಇನ್ನೊಂದು ಬಂದುಬಿಟ್ಟು ಸಾಂಗ್ಸ್. ಸೊ ಸಾಂಗ್ಸ್ನು ಯಾವುದೇ ರೀತಿ ಫೋರ್ಸಾಗಿ ತೊಗೊಂಬಂದಂಗೆ ಇಲ್ಲ. ಆ್ಯಂಡ್ ಆ್ಯಕ್ಟಿಂಗ್ ಬಗ್ಗೆ ಮಾತಾಡೋಕ್ಕೆ ಬಂದರೆ 3 ಜನ ಅವರ ಪಾತ್ರಕ್ಕೆ ನ್ಯಾಯ ಸಲ್ಲಿಸಿದ್ದಾರೆ, ಅದಂತೂ ಹೇಳಬಲ್ಲೆ. ಎಲ್ಲರದು ಒಂದು ನ್ಯಾಚುರಲ್ ಆ್ಯಕ್ಟಿಂಗು ಆ್ಯಂಡ್ ಒನ್ ಆಫ್ ದ ಫೈನೆಸ್ಟ್ ಆ್ಯಕ್ಟರ್ಸು ನಮ್ಮ KFIಗೆ ಸಿಕ್ಕಿದ್ದಾರೆ ಅಂತ ಹೇಳ್ಬೋದು. ಫೈನಲಿ ಇದೊಂದೊಳ್ಳೆ ಫೀಲ್ ಗುಡ್ ಮೂವಿ ಅಂತೂ 100% ನಾನು ಹೇಳ್ಬೋದು. ಇಲ್ಲಿವರೆಗೂ ಯಾರಾದರೂ ನೋಡಿದರೆ ಥ್ಯಾಂಕ್ ಯು ಸೊ ಮಚ್. ಒಂದಂತೂ ಹೇಳೋಕ್ಕೆ ಇಷ್ಟಪಡ್ತೀನಿ, ಕನ್ನಡ ಸಿನಿಮಾ ಗೆಲ್ಲಬೇಕು. ಇದೇ ಸೆಪ್ಟೆಂಬರ್ 5ನೇ ತಾರೀಕು ಗೋಟು ರಿಲೀಸ್ ಆಗಿದೆ ಆ್ಯಂಡ್ ಇಬ್ಬನಿ ತಬ್ಬಿದ ಇಳೆಯಲ್ಲಿ ಮೂವಿನೂ ರಿಲೀಸ್ ಆಗಿದೆ. ಸೊ ನಮ್ಮ ಕನ್ನಡಿಗರು ತಮಿಳ್ ಸಿನಿಮಾಗೆ ಹೋಗ್ಬಿಡ್ತೀರಾ, ಕೆಲವರು ಹೋಗಲ್ಲ ನನಗೆ ಗೊತ್ತು. ಆ 10% ಜನ ಏನು ಹೋಗ್ತೀರಾ ಆ ಜನನು ಈ ಇಬ್ಬನಿ ತಬ್ಬಿದ ಇಳೆಯಲ್ಲಿ ಮೂವಿಗೆ ಬಂದು ಸಿನಿಮಾ ನೋಡಿ. ಯಾಕೆಂದರೆ ಗೋಟ್ ಮೂವಿ ಚೆನ್ನಾಗಿಲ್ಲ. ಸೊ ಸ್ಟೋರಿ ಸೆಲೆಕ್ಷನ್ ಏನಿದೆ ಅದು ಯೂನಿಕ್ಕಾಗಿ ಏನಿಲ್ಲ, ಬಟ್ ಇಬ್ಬನಿ ತಬ್ಬಿದ ಇಳೆಯಲ್ಲಿ ಒಂದು ಯೂನಿಕ್ನೆಸ್ ಇದೆ. ಸೊ ಪ್ಲೀಸ್ ಗೋ ಆ್ಯಂಡ್ ವಾಚ್ ಇಬ್ಬನಿ ತಬ್ಬಿದ ಇಳೆಯಲ್ಲಿ. ಮತ್ತೆ ಸಿಗೋಣ. ಬಾಯ್ ಬಾಯ್.